ಕ್ಷಮ ತನ್ನ ಪುಸ್ತಕವನ್ನು ದೀಪದ ಪಕ್ಕ ಇಟ್ಟು ಅವಳ ಗಂಡನನ್ನು ಎದುರು ನೋಡಲು ಕಿಟಕಿ ಬಳಿ ಬಂದು ನಿಂತಳು. ಮೈ ಕೊರೆಯುವ ಚಳಿ. ಎಣ್ಣೆ ಬತ್ತಿ ಬೆಳಕು ಕಮ್ಮಿಯಾಗುತ್ತಿರಲು ದೀಪಕ್ಕೆ ಎಣ್ಣೆ ಹಾಕಲು ಮುಂದಾದಳು. ನಂತರ ಸಣ್ಣಗೆ ಬೆಳಕು ಚೆಲ್ಲುತ್ತಿದ್ದ ದೀಪವು ಜೋರಾಗಿ ಉರಿಯಲು ಆರಂಭಿಸಿತು. ಬಿಸಿ ಬಿಸಿಯಾಗಿ ಅವಳ ಗಂಡನಿಗೆ ಪ್ರೀತಿಯಿಂದ ಶುಚಿರುಚಿಯಾಗಿ ಮಾಡಿದ್ದ ಅಡಿಗೆಯು ಯಾಕೋ ಹಾಳದ ಹಾಗೆ ವಾಸನೆ ಬರುತ್ತಿತ್ತು. ಏನೋ ಅವಶಕನವಿರಬೇಕು ಎಂದು ಕ್ಷಮ ತನ್ನ ಗಂಡ ಬಂದೊಡನೆ ಇದೆಲ್ಲ ಹೇಳಿ ಅವನ ಎದೆಯ ಮೇಲೆ ಬೆಚ್ಚಗೆ ಮಲಗಿ ವಿಶ್ರಾಂತಿಸಲು ಕಾಯುತ್ತಿದ್ದಳು. ಇಲ್ಲಿ ಮಲಗುವ ಕೋಣೆ ಯಾಕೋ ಭಯ ಹುಟ್ಟಿಸುವಂತೆ ಇದ್ದರೂ ದೇವರ ನೆನೆಯುತ್ತಾ ಅಲ್ಲಿ ಹೋಗಿ ಹಾಸಿಗೆ ಹಾಸಿ ಕೂಡಲೇ ಮತ್ತೆ ಬಂದು ಕಿಟಕಿ ಹತ್ರ ಗಂಡನ ಬರುವಿಕೆಗೆ ನೋಡುತ್ತಾ ನಿಂತಳು. ಮುದ್ದಿನ ಒಬ್ಬಳೆ ಮಗಳಾಗಿ ಬೆಳೆದಿದ್ದ ಕ್ಷಮಾಳಿಗೆ ಹೀಗೆ ಊರಿನ ಕೊನೆಯಲ್ಲಿ ಪುಟ್ಟ ಮನೆಯಲ್ಲಿ ವಾಸವಿರಲು ಅಕ್ಷರಶಃ ಇಷ್ಟ ಇರಲಿಲ್ಲ. ಆದರೆ ಕಾರಣ ಪ್ರೀತಿ. ಸಣ್ಣ ವಯಸ್ಸಿನಿಂದಲೂ ತನಗೆ ತನ್ನ ರಾಜಕುಮಾರ ಬರುತ್ತಾನೆ, ತುಂಬ ಪ್ರೀತಿಯಲ್ಲಿ ಮುಳುಗಿಸಿ ಪ್ರೀತಿಯ ಅರಮನೆಯಲ್ಲಿ ಇಡುತ್ತಾನೆ ಎಂಬ ಕನಸು ಕಂಡಿದ್ದಳು ಕ್ಷಮ. ತನ್ನ ಮದುವೆಯ ದಿನ ಗಂಡನಿಗೆ ದೊಡ್ಡ ಅರಮನೆ ಇಲ್ಲ, ತಾನಿದ್ದ ಮನೆಗಿಂತಲೂ ಪುಟ್ಟ ಗುಡಿಸಲಿನಲ್ಲಿ ಇರುವುದಾಗಿ ತಿಳಿದು ಬಂದಾಗ ಪತಿಯ ಪ್ರೀತಿಯೊಂದೇ ತನಗೆ ಸಾಕೆಂದು ಕಣ್ಮುಚ್ಚಿ ಕಣ್ಣನಿವರೆಸಿಕೊಂಡು ರಾಣಿಯಂತೆ ಪತಿಯ ಮನೆಗೆ ಕಾಲಿಟ್ಟಳು. ತನ್ನ ತಂದೆ ತಾಯಿಯನ್ನು ಬಿಟ್ಟು ಊರ ತುದಿಯಲ್ಲಿ ಇರುವುದು ಕಷ್ಟವಾದರೂ ಪ್ರೀತಿ ಒಂದೇ ಕ್ಷಮಾಳ ಪುಟ್ಟ ಮನಸ್ಸನ್ನು ಸಾಂತ್ವನಿಸಿತು. ಸಮಯ ಕಳೆದಂತೆಲ್ಲ ಮನದಲ್ಲಿ ಗಾಬರಿ. ಸುತ್ತ ಮನೆಗಳಲ್ಲಿ ದೀಪ ಆರಿಸಿ ಎಲ್ಲರೂ ನಿದ್ರಿಸುತ್ತಿದ್ದರು. ಕ್ಷಮಾಳ ಮನೆಯ ಸ್ವಲ್ಪ ದೂರದಲ್ಲಿ ಸ್ಮಶಾನ. ತನಗೆ ಆಗುತ್ತಿದ್ದ ಗಾಬರಿಗೆ ಮೂರ್ಛೆ ಹೋಗುವಂತೆ ಆಗಿ ಮೈ ಕಂಪಿಸಿತು. ಪತಿದೇವ ಇರುವಾಗ ಯಾವ ಭಯ? ಈಗಲ್ಲ ಅಂದರೆ ಸ್ವಲ್ಪ ಸಮಯದಲ್ಲಿ ಬರುವರು, ಆಗ ಅವರನ್ನು ಅಪ್ಪಿಕೊಂಡು ಕೈ ಹಿಡಿದು ಅವರ ಜೊತೆ ಇರಲು ಭಯವೆಲ್ಲ ಮಾಯ ಎಂದು ಕಾದಳು. ಅಂದು ಹುಣ್ಣಿಮೆಯ ರಾತ್ರಿ. ಚಂದ್ರನ ಬೆಳಕಿದ್ದರೂ ಕಪ್ಪು ಕಿಟಕಿಯ ಆಚೆ ಸ್ವಲ್ಪ ದೂರದಲ್ಲಿ ಜನ ಬರುತ್ತಿರುವ ಸದ್ದು. ಹಾಗೆಯೇ ಸ್ವಲ್ಪ ದೀಪದ ಬೆಳಕು ಕಂಡಿತು. ನೋಡುತ್ತಿದ್ದಂತೆ ತನ್ನ ಪತಿಯ ಆಗಮನ. ಆದರೆ ಗಂಡನ ಜೊತೆ ಯಾರೋ ಮಾಂತ್ರಿಕನ ಥರ ಇರುವ ವಯಸ್ಸಾದ ಒಬ್ಬ ವ್ಯಕ್ತಿ. ಅದೇನೋ ಮಂತ್ರಗಳ ಪಠಣ. ಕ್ಷಮಾಳ ಭಯ ಹೋಗದೆ ಇನ್ನೂ ಭಯ ಹೆಚ್ಚಿತು. ಗಂಡನಿಗೆ ಯಾರೋ ಮಾಟ ಮಂತ್ರ ಮಾಡಿಸಿ ಹೀಗೆ ಮಾಡುತ್ತಿದ್ದಾರೆ ಎಂದು ಅವನನ್ನು ಕಾಪಾಡಲು ಬಾಗಿಲು ತೆಗೆದು ಓಡಿ ಬರಲು ಯತ್ನಿಸಿದಳು. ಆದರೆ ಬಾಗಿಲನ್ನು ಮುಟ್ಟಲು ಸಹ ಆಗಲಿಲ್ಲ. ಆಚೆ ತನ್ನ ಗಂಡ ಜೋರಾಗಿ ಕ್ಷಮಾಳಿಗೆ ಹೀಗೆ ಹೇಳ್ತಾನೆ, ಇಂದಿಗೆ ನೀನು ನಾಶ ಎಂದನು. ಮಾಂತ್ರಿಕ ಮಂತ್ರಗಳ ಪಠನೆ ಜೋರಾಗಿ ಮಾಡುತ್ತಾ ನಿಂತನು. ಕ್ಷಮಾಳ ಕೈ ಕಟ್ಟಿದ ಹಾಗೆ ಕೆಳಗೆ ಬಿದ್ದು ಅಳತೊಡಗಿದಳು. ನನ್ನ ಬಿಟ್ಟು ಬಿಡು, ನನ್ನ ಗಂಡನೊಡನೆ ಇಲ್ಲೇ ಇರುವೆ, ಅವರನ್ನು ಅಗಲಿ ಇರಲಾರೆ. ಗಂಡ ಹೆಂಡತಿಯರ ನಡುವೆ ಜಗಳ ಸಾಮಾನ್ಯ. ನನಗೆ 1 ತಿಂಗಳು, ನನ್ನ ಮಗು ಸ್ವಲ್ಪ ದಿನದಲ್ಲೇ ಜನಿಸಲಿದ್ದು ಆ ನಂತರ ನಾವು ಸುಖವಾಗಿ ಇರುತ್ತೇವೆ ಎಂದು ಅಳುತ್ತಾ ತನ್ನ ಗಂಡನನ್ನು ಕೂಗಿದಳು. ಸತ್ತವರು ಸಂಸಾರ ಮಾಡುವುದೇ? ನಿನ್ನ ಹಿಂದೆ ನಿನ್ನ ಲೋಕಕ್ಕೆ ಕಳಿಸುವೆ ಎಂದ ಮಾಂತ್ರಿಕ. ಅವನ ಕೆಲಸಕ್ಕೆ ಸಜ್ಜಾದ. ಇತ್ತ ಕ್ಷಮಾಳ ಗಂಡ ಕೈ ಕಟ್ಟಿ ತಲೆ ಬಗ್ಗಿಸಿ ಮಾಂತ್ರಿಕನ ಮಾತನ್ನು ಆಲಿಸುತ್ತಿದ್ದ. ತನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಹೆಂಡತಿಯ ಬಗ್ಗೆ ಚೂರು ಪ್ರೀತಿಯ ಅಥವಾ ಕಿಂಚಿತ್ತು ಕರುಣೆಯೂ ಅವನಿಗೆ ಇರಲಿಲ್ಲ. ಕ್ಷಮ ಒಂದೇ ಸಮನೆ ಅಳುವುದನ್ನು ನಿಲ್ಲಿಸಿ ದೇವರ ನೆನೆದು ಮನೆಯ ಆಚೆ ಬಂದಳು. ಅವಳನ್ನು ನೋಡಿದ ಅವಳ ಗಂಡನಿಗೆ ಹಾಗೂ ಮಾಂತ್ರಿಕನಿಗೆ ಭಯವಾಯಿತು. ಮಾಂತ್ರಿಕ ತನ್ನ ಮಂತ್ರಶಕ್ತಿ ಕಮ್ಮಿಯಾಗಿದ್ದನ್ನು ನೋಡಿ ಅಲ್ಲಿಂದ ಓಡಿ ಹೋಗಲು ಶುರು ಮಾಡ್ತಾನೆ. ಕ್ಷಮಾಳ ಗಂಡನು ಕೂಡ ಹೆದರಿ ಓಡತೊಡಗಿದನು. ನಿಂತ್ಕೊಳ್ಳಿ, ನಿಮ್ಮನ್ನು ಕಾಯುತ್ತಾ ನನ್ನ ಅರ್ಧ ಜೀವವೇ ಹೋಯಿತು. ಆದರೆ ಈಗ ಮನೆಗೆ ಬಂದು ಹೀಗೆ ಹಿಂತಿರುಗಿ ಹೋದರೆ ನಿಮ್ಮ ಹೆಂಡತಿಯ ಗತಿಯೇನು? ಒಬ್ಬಳನ್ನೇ ಹೀಗೆ ಬಿಟ್ಟು ಹೋಗುವುದು ಸರಿಯೇ? ನಿಮಗಾಗಿ ಅಡುಗೆ ತಯಾರಿಸಿ ಹಾಸಿಗೆ ತಯಾರಿಸಿ ಕಾಯುತ್ತಿರುವೆ ಎಂದಳು. ಅವಳ ಗಂಡ ಗಾಬರಿಯಾಗಿ ಮೂರ್ಛೆ ಹೋದನು. ಗಂಡನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ ಕ್ಷಮ ನಗುತ್ತಾ ತಲೆ ಸವರುತ್ತಾ ಹೀಗೆ ಹೇಳಿದಳು, ನಿಮ್ಮನ್ನು ಅದೆಷ್ಟು ಪ್ರೀತಿಸಿದೆ, ಅದೆಷ್ಟು ಆಸೆಗಳ ರಾಶಿ ಕಟ್ಟಿ ನಿಮ್ಮ ಪೂಜೆ ಮಾಡಿದೆ. ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ನಿಮ್ಮನ್ನೇ ನಂಬಿ ಇಷ್ಟು ದೂರ ಬಂದ ನನಗೆ ಯಾವ ಪ್ರೀತಿಯೂ ಸಿಗಲಿಲ್ಲ. ನಿಮ್ಮ ಸುಳ್ಳುಗಳನ್ನು ಸಂಶಯದಿ ನೋಡದೆ ದಿನ ಕಳೆದಂತೆ ಸಾವಿರಾರು ಸುಳ್ಳು. ಅಂದು ಒಬ್ಬಳ ಸ್ನೇಹ ಬರುತ್ತಾ ಚೂರಾಯಿತು ನಮ್ಮ ಪ್ರೀತಿ. ನನ್ನ ಬಿಟ್ಟು ಹೋಗಿ ನಂತರ 1 ವಾರ ಬರಲಿಲ್ಲ. ನೀವು ಮನೆಯಲ್ಲಿ ಇಲ್ಲ ಎಂದು ತಿಳಿದು ಗಂಡಸರ ಕಿರುಕುಳ ತಾಳಲಾರದೆ ತವರಿಗೆ ಹೊರಟೆ. ಆದರೂ ನಾನಿಲ್ಲದಾಗ ನೀವು ಬಂದರೆ
ನಿಮ್ಮ ಊಟಕ್ಕೆ ಸ್ನಾನಕ್ಕೆ ಕಷ್ಟವಾಗುತ್ತೆ. ನಾನು ಏನಾದರೂ ಸರಿ, ಇಲ್ಲೇ ಇರುವುದು ಸರಿ ಎಂದು ನೋವಲ್ಲೇ ಕಾದು ಕುಳಿತೆ. ನನಗೆ ನಿಮ್ಮ ವಿಷಯ ತಿಳಿದಿದೆ ಎಂದು ತಿಳಿದ ನೀವು ಮನೆಗೆ ನನ್ನ ಮುಂದೆ ಅವಳನ್ನು ಕರೆತಂದು ಅಸಭ್ಯವಾಗಿ ವರ್ತಿಸಿದಿರಿ. ಏನಾದರೂ ನೀವೇ ನನ್ನ ಗಂಡ, ನಾನೇ ನಿಮ್ಮ ಹೆಂಡತಿ ಎಂದು ಅವಳನ್ನು ಆಚೆ ತಳ್ಳಲು ನೋಡಿದರೆ ನೀವು ನನ್ನನ್ನೇ ಆಚೆ ಬಾವಿಗೆ ತಳ್ಳಿ ನಿಮ್ಮ ಆನಂದ ಲೋಕದಲ್ಲಿ ತೇಲಾಡಿದಿರಿ. ಉಸಿರು ಕಟ್ಟಿ ಸಾಯುವಾಗ ನನ್ನ ನೋವು ಆ ದೇವರೊಬ್ಬ ಬಲ್ಲ. ಕ್ಷಮಾ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟು ಹೇಳಿ ಊಟ ಮಾಡಿ ವಿಶ್ರಾಂತಿಸಿ. ಪ್ರೀತಿ ಇಲ್ಲದ ಕಡೆ ಎಷ್ಟು ದಿನ ಇರುವುದು? ನಾನು ಹೋಗುತ್ತೇನೆ. ಹೀಗೆ ನುಡಿದ ಕ್ಷಮಾ ಕಾಣೆಯಾದಳು. ಬೆಳಗ್ಗೆ ಊರಿನ ಜನ ಆಕೆಯ ಗಂಡನ ಶವವನ್ನು ಬಾವಿಯಿಂದ ತೆಗೆಯಲು ಪ್ರಯತ್ನಿಸುತ್ತಿದ್ದರು. ಮಗುವಂತೆ ಹೆಂಡತಿಯ ತೊಡೆಯ ಮೇಲೆ ಮಲಗಿದ್ದ ಅವನ ಸ್ಥಿತಿ ಬೆಳಗ್ಗೆ ಸಿಕ್ಕಿದ್ದು ಶವವಾಗಿ. ಕ್ಷಮಾಳ ಗಂಡ ಹೇಗೆ ಬಾವಿಯೊಳಗೆ ಹೆಣವಾಗಿ ಸಿಕ್ಕಿತು ಆ ಶಿವನೊಬ್ಬನೇ ಬಲ್ಲ. ಹೀಗೆ ಕ್ಷಮಾಳ ಗಂಡನ ರೋಚಕ ಸಾವು ನಿಗೂಢವಾಗಿ ಉಳಿಯಿತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.